ಸ್ವರಾಜ್ಯದ ಈ ಅಭಿಯಾನದಲ್ಲಿ ಅನೇಕ ಮಹಾನ್ ವೀರ ಯೋಧರು ಶಿವಾಜಿ ಮಹಾರಾಜರ ಜೊತೆ ಎದೆಗೆ ಎದೆ ಕೊಟ್ಟು ಹೋರಾಡಿದ್ದಾರೆ. ಇದರಲ್ಲಿ ಪ್ರಮುಖರಾದವರು ಮರಾಠರ ವೀರ ಯೋಧ ಬಾಜಿ ಪ್ರಭು ದೇಶಪಾಂಡೆ. ಇವರ ಚಾಕಚಕ್ಯತೆಯಿಂದ ಸಿದ್ದಿ ಜೋಹರ್ನ ಸೈನ್ಯದ ಕಣ್ಣು ತಪ್ಪಿಸಿ ಶಿವಾಜಿಯು ಪನ್ಹಾಲಾ ಕೋಟೆಯಿಂದ ತಪ್ಪಿಸಿಕೊಳ್ಳುತ್ತಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಸಿದ್ದಿ ಜೋಹರ್ನ 10,000 ವಿಶಾಲವಾದ ಸೇನೆಯು ಶಿವಾಜಿಯ ಸೈನ್ಯವನ್ನ ಹಿಂಬಾಲಿಸುತ್ತದೆ. 300 ಜನ ವೀರ ಮಾವಳರ ಸೈನ್ಯದ ಜೊತೆ ಶಿವಾಜಿಯು ಮುಂದೆ ಸಾಗುತ್ತಾರೆ. ಇನ್ನುಳಿದ ಕೇವಲ 300 ಜನ ವೀರ ಮಾವಳರ ಜೊತೆ ಶಿವಾಜಿಯನ್ನ ಹಿಂಬಾಲಿಸುತ್ತಿದ್ದ 10,000 ಸಿದ್ದಿ ಜೋಹರ್ನ ವಿಶಾಲವಾದ ಸೈನ್ಯವನ್ನ ತಡೆಗಟ್ಟಲು ವೀರ ಯೋಧ ಬಾಜಿ ಪ್ರಭು ದೇಶಪಾಂಡೆ ಪವನಕಿಂಡದಲ್ಲಿ ಎದುರಾಳಿ ಸೇನೆಯೊಂದಿಗೆ ಹೋರಾಟ ನಡೆಸುತ್ತಾರೆ. ಈ ಯುದ್ಧವು ಇದುವರೆಗೂ ಇತಿಹಾಸದ ಶ್ರೇಷ್ಠ ಯುದ್ಧಗಳಲ್ಲಿ ಪರಿಗಣಿಸಲ್ಪಡುತ್ತದೆ. ಕೇವಲ ಮುಟ್ಟಿಯಷ್ಟಿರುವ ಮರಾಠ ಸೇನೆಯು ವಿಶಾಲವಾದ ಸೈನ್ಯದ ಜೊತೆ ವೀರಾವೇಶದಿಂದ ಹೋರಾಡುತ್ತದೆ. ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ವಿಶಾಲಗಡ ಕೋಟೆ ತಲುಪಿ ತೋಪನ್ನ ಹಾರಿಸಿ ತಾನು ಸುರಕ್ಷಿತವಾಗಿರುವ ಸಂದೇಶ ಕೊಡುವವರೆಗೂ ಬಾಜಿ ಪ್ರಭು ದೇಶಪಾಂಡೆಯವರು ಹೋರಾಡಿ ವೀರ ಮರಣವನ್ನಪ್ಪುತ್ತಾರೆ.